ಮತ್ತೆ ₹4 ಇವತ್ತು ಹಾಲಿ ದರ ಏರಿಕೆ ಆಗಿದೆ, ಲೋ ದರ ಏರಿಕೆ ಆಗಿದೆ, ಹೊಸ ವಾಹನ ಖರೀದಿ ಮಾಡೋದಕ್ಕೂ ದರ ಏರಿಕೆ ಆಗಿದೆ. ನಾಳೆ ಬಿಜೆಪಿಯವರು ಫ್ರೀಡಂ ಪಾರ್ಕ್ ನಲ್ಲಿ 24 ಗಂಟೆಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾರೆ ಅಂತ ಬೆಲೆ ಏರಿಕೆ ಖಂಡಿಸಿ. ನಾವು ಬಿಜೆಪಿಯವರ ಈ ಹೋರಾಟವನ್ನ ತಡವಾದರೂ ಅಟ್ಲೀಸ್ಟ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದಾರಲ್ಲ ಅವ್ರಿಗೆ ಶುಭಾಶಯವನ್ನ ಹೇಳ್ತೀನಿ. ಯಾಕಂತಂದ್ರೆ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿದೆ, ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗಿದೆ, ಗೊಬ್ಬರ ಬೆಲೆ ಹೆಚ್ಚಿಗೆ ಆಗಿದೆ, ಬಂಗಾರ ಎಷ್ಟಿತ್ತು ಬಂಗಾರದ ಬೆಲೆ ಹೆಚ್ಚಿಗೆ ಆಗಿದೆ, ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆ ಹೆಚ್ಚಿಗೆ ಆಗಿದೆ. ಇದ್ರ ವಿರುದ್ಧ ಅವ್ರು ಮೊದಲು ಹೋರಾಟ ಮಾಡ್ಲಿ. ಏನ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಏನ್ ಮಾಡೋರು? ಏನ್ ರೈತ ವಿರೋಧಿಗಳ ಇವರು? ₹4 ಹೆಚ್ಚು ಮಾಡಿದ್ರೆ ಏನ್ ಸರ್ಕಾರ ₹4 ತಗೊಳ್ತಾ ಇದೆಯಾ ಹಾಲನ್ನ? ಇಲ್ವಲ್ಲ. ₹4 1 ಲೀಟರ್ ಹಾಲಿಗೆ ಹೆಚ್ಚಿಗೆ ದರ ಮಾಡಿದ್ರೆ ಅದು ನಾವು ರೈತರಿಗೆ ನೇರವಾಗಿ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ರೈತರ ಪರವಾದಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ಧ್ವನಿ ಎತ್ತಿದ್ದಾರೆ ಕೇಂದ್ರದ ಸರ್ಕಾರ. ಹೌದು, ಇಷ್ಟು ಜನ ಎಂಪಿಗಳಿದ್ದಾರೆ, ಇಷ್ಟು ಘಟಾನುಘಟಿಗಳ ನಾಯಕರಿದ್ದಾರೆ. ಯಾರು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮಗೆ ಬಜೆಟ್ ನಲ್ಲಿ ನಮ್ಗೆ ಕಡಿಮೆ ಹಣ ಕೊಟ್ಟಿದ್ದಾರೆ, ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೋರಾಟ ಮಾಡಿದ್ವಿ, ಅದ್ರಲ್ಲೂ ಕೂಡ 1% ಕಡಿಮೆ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ತೆಗೆದುಕೊಂಡು ಬರೋದ್ ಬಿಟ್ಟು ಜನರ ದಾರಿಯನ್ನ ತಪ್ಪಿಸ್ಲಿಕ್ಕೆ ಹೆಚ್ಚಾಯ್ತು ಅಂತಂದ್ರೆ ಮತ್ತೆ ಹಾಗಾದ್ರೆ ನಾವು ಕೇಳಕ್ ಬಯಸ್ತೀವಿ ಅವ್ರನ್ನ. UPA ಗವರ್ಮೆಂಟ್ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಡೀಸೆಲ್, ಈಗ ಎಷ್ಟಾಗಿದೆ? ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿದ್ದಾಗ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಅಲ್ಲ, ನಾವು ಕೇಳ್ಬೇಕಾಗತ್ತೆ. ಅವ್ರು ಮಾಡಿದಾರಂತೆ ನಾವು ಮಾಡ್ತಾ ಇಲ್ಲ. ಅವ್ರ ಹಾಗೆ ಬಿಜೆಪಿಯವರ ಹಾಗೆ ಅವಿಜ್ಞಾನಿಕವಾಗಿ ನಾವು ಮಾಡ್ತಾ ಇದ್ವಿ. ನಾವು ರೈತರಿಗೆ ಅನುಕೂಲ ಮಾಡ್ತೀವಿ. ಖಜಾನೆಯಿಂದ ಕೊಡಬೇಕಾಗಿತ್ತು, ಸಾಮಾನ್ಯರು ಯಾಕೆ ಆಗ್ತಾರೆ? ರಾಜ್ಯದ ಹಣಕಾಸಿನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಪಗಾರ ಕೂಡ ಹಣ ಇಲ್ಲ, ಗುತ್ತಿಗೆದಾರರ ₹60,000 ಬಿಲ್ ಬಾಕಿ ಕೂಡ ಇದೆ. ಆಡಳಿತ ವ್ಯವಸ್ಥೆ ನನ್ನ ಬಾಯಿನ ಯಾಕೆ ತೆಗಿಸ್ತೀರಾ? ಗುತ್ತಿಗೆದಾರರ ಹಣವನ್ನ ಬಿಲ್ ಬಾಕಿ ಇದೆ, ಯಾವ್ದ್ರ ಸಲುವಾಗಿ ಬಿಲ್ ಬಾಕಿ ಇದೆ, ಅದನ್ನ ಮೂಲ ಕಾರಣ ನೀವೆಲ್ಲ ಕೇಳ್ಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಈ ಇನ್ಸೈಂಟಿಫಿಕ್ ಅದನ್ನೇ ಹೇಳ್ತೀನಿ ನಾನು. ಸರ್ಕಾರ ಹೋಗುವಂತ ಕೊನೆ 6 ತಿಂಗಳಲ್ಲಿ ಎಷ್ಟೋ ಸಾವಿರಾರು ಕೋಟಿ ಟೆಂಡರ್ ಇಲ್ದೆ, ವರ್ಕ್ ಆರ್ಡರ್ ಇಲ್ದೆ, ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಕೆಲಸ ಇವರೆಲ್ಲ ಮಾಡಿ ಹೋಗಿದ್ದಾರೆ. ಆ ಹೊರೆ ನಮ್ಮ ತಲೆ ಮೇಲೆ ಬಂದಿದೆ. ಅದಕ್ಕೋಸ್ಕರ ನಮಗೆ ಭಾರ ಆಗಿದೆ, ನಮ್ಮ ಬೆನ್ನು ಬಾಗ್ತಾ ಇದೆ ಹೊರತಾಗಿ ಕಾಂಗ್ರೆಸ್ ನಿಂದ ಅಥವಾ ಗ್ಯಾರಂಟಿಯಿಂದ ಖಂಡಿತವಾಗ್ಲೂ ಇಲ್ಲ. ಇದು ಬಿಜೆಪಿಯವರ ತಪ್ಪಿನಿಂದ ಇವತ್ತು ಎಲ್ಲಾ ಕಾಂಟ್ರಾಕ್ಟರ್ಗಳು ಅಂದ್ರೆ ತೊಂದರೆಯಲ್ಲಿ ಸಿಲುಕಿಕೊಂಡಿರೋದು. ಮೂಲ ಕಾರಣ ಬಿಜೆಪಿ. ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣ ಆಲ್ರೆಡಿ ಬಂದಾಯ್ತು. ತಮಗೆ ಯಾಕೋ ನ್ಯೂಸ್ ಇನ್ನು ಬರೋದು. ಹೌದು, ಎಲ್ಲರ ಅಕೌಂಟ್ಗೆ ಗೃಹಲಕ್ಷ್ಮಿಯ ಜನವರಿಯ ಕಂತು ಮೊನ್ನೆ ಎಲ್ಲರಿಗೂ ಹೋಗಿ. ಯುಗಾದಿ ಹಬ್ಬನೂ ಆಯ್ತು, ರಂಜಾನ್ ಹಬ್ಬನೂ ಆಯ್ತು, ಇನ್ನೂ ಫೆಬ್ರವರಿ 1 ಬಾಕಿ. ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗೃಹಲಕ್ಷ್ಮಿ? ಫೆಬ್ರವರಿ ತಿಂಗಳದನ್ನು ಫೈನಾನ್ಸ್ ನಿಂದ ನನಗೆ 2,500 ಕೋಟಿ ಕ್ಲಿಯರ್ ಆಗಿದೆ. ನಿನ್ನೆನೆ 31st ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ. ನಿನ್ನೆ 2,500 ಫೆಬ್ರವರಿ ತಿಂಗಳದ್ರು ನನ್ನ ಖಾತೆಗೆ ಅಂದ್ರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ. ಸೊ ಏಪ್ರಿಲ್ 2ನೇ ವಾರದಿಂದ ಫೆಬ್ರವರಿ ಕ್ಲಿಯರ್. ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ಅಂದ್ರೆ DKC ವರ್ಸಸ್ ಕೆಪಾಸಿಟಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಭಾಷಣ ಮಾಡಿದ್ದಾರೆ. ಇವತ್ತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ನೋಡಿ, ನಾನು ಏನ್ ಮಾತಾಡಿದ್ದೀನಿ ಅವ್ರ ಬಗ್ಗೆ ನಾವು ತೆಗೆದು ನೋಡಿ. ನೀವು ಏನ್ ಪ್ರಶ್ನೆ ಕೇಳಿದ್ರಿ? ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರಿ ಯತ್ನಾಳ್. ಅದಕ್ಕೆ ಅವ್ರ ತಲೆಗೆ ನಾಲಿಗೆಗೆ ಕನೆಕ್ಷನ್ ತಪ್ಪಿದೆ. ಆ ರೀತಿ ಏನಿಲ್ಲ ಅಂತ ನಾನು ಇದನ್ ಬಿಟ್ರೆ ಇನ್ನೇನ್ ಮಾತಾಡಿದ್ದೀನಿ? ಅವ್ರು ನಮ್ಮ ಸಮಾಜದ ಮುಖಂಡರಂತಾನೆ ಹೇಳಿದೀನಿ, ಅವ್ರ ಬಗ್ಗೆ ಗೌರವ ಇದೆ ಅಂತಾನೆ ಹೇಳಿದೀನಿ. ಅವ್ರು ಆದಷ್ಟು ಬೇಗ ಹೊಸ ಪಕ್ಷ ಕಟ್ಲಿ ಅಂತಾನೂ ಹೇಳಿದೀನಿ. ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸ್ತೀನಿ. ಈಗ ಯತ್ನಾಳ್ ಅವ್ರು ಏನ್ ಹೇಳ್ತಾರೆ, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ, ಸತ್ರು ಈ ಜನ್ಮ ಎಲ್ಲ ಮುಂದೆ ಜನ್ಮ ಮುಸ್ಲಿಮರ ಪಕ್ಷ ಅನ್ನೋದನ್ನ ನೋಡಿ, ಸರ್ವ ಜನಾಂಗದ ಶಾಂತಿ ಅದು. ನಾವು ಸೆಕ್ಯುಲರ್ ಪಾರ್ಟಿ, ಬರೀ ಒಂದೇ ಜನಾಂಗದ ಪಾರ್ಟಿ ಅಲ್ಲ.
ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಡಳಿತ ಮಾಡಿದೆಯೋ ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲಾ ಪಂಥ, ಎಲ್ಲ ಧರ್ಮದ ಜನರಿಗೆ ಯೋಜನೆಯನ್ನು ನಾವು ಮಾಡಿದ್ವಿ. ಸೊ ನಮ್ದು ಸರ್ವಧರ್ಮ ಸಮ್ಮೇಳನ ಸಹಭಾವ ಯತ್ನಾಳ್ ಅವರ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ಲ. ಥ್ಯಾಂಕ್ ಯು.